ಎಲ್ಲರಿಗೂ ನಮಸ್ಕಾರ. ಇಷ್ಟೆಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೇವೆ ಅಂದರೆ ಕಸ ಎತ್ತೋ ಇವೆಂಟ್ ರೀ. ಹೌದ್ರಿ, ನಮ್ಮ ಆರ್ಯಾನ್ ಪ್ರೀ ಸ್ಕೂಲ್ನಾಗ ಲಿಟರ್ ಪಿಕ್ಕಿಂಗ್ ಇವೆಂಟ್ ಇಟ್ಟಿದ್ರು. ಪೇರೆಂಟ್ಸ್ ಮಕ್ಕಳು ಎಲ್ಲರೂ ಸೇರಿ ಸುತ್ತಲೇ ಇರುವಂಥ ಗಾರ್ಬೇಜನ್ನು ಕಲೆಕ್ಟ್ ಮಾಡಬೇಕಾಯ್ತು. ಅವರಿಗೆಲ್ಲ ಗ್ಲೌಸ್ ಮತ್ತು 2 ಟೂಲನ್ನು ಕೊಟ್ಟಿದ್ರು. ಈ ರೀತಿ ಸಣ್ಣದ ಐಟಮ್ ಹಾಕಲಿಕ್ಕೆ ಅದು, ಮತ್ತು ಇದು ದೊಡ್ಡದನ್ನು ಎತ್ತಿ ಹಾಕಲಿಕ್ಕೆ ಇನ್ನೊಂದು ಕೊಟ್ಟಿದ್ರು. ಇದು ಮಕ್ಕಳಿಗೆ ಫುಲ್ ಫನ್ ಆಗಿತ್ತು. ಬಟನ್ ಇತ್ತು, ಅದು ಏನಾದರೂ ಐಟಮ್ ಇದ್ದರೆ ಪಿಕ್ ಮಾಡ್ತಾ ಇತ್ತು. ಕಸನೇ ಸಿಗ್ತಾ ಇರಲಿಲ್ಲ. ಮಕ್ಕಳೆಲ್ಲ ರನ್ ಮಾಡಿ ಹುಡುಕಿ ತಗೊತಾ ಇದ್ರು. ನಂಗಂತೂ ಫುಲ್ ನಗು ಬರ್ತಾ ಇತ್ತು. ಮಕ್ಕಳು ಎಂಜಾಯ್ ಮಾಡ್ತಾ ಇದ್ರು. ಯಾಕಂದರೆ ಇಲ್ಲಿ ಸಿಂಗಾಪುರದಲ್ಲಿ ಕಸ ಅಂದರೆ ಲಿಟ್ರಿಂಗ್ ಏನಾದರೂ ಯಾರಾದರೂ ಮಾಡಿದರೆ ಗೌರ್ಮೆಂಟಿಗೆ ದಂಡ ಕಟ್ಟಬೇಕು. ಫೈನ್ ಎಷ್ಟಂತಂದರೆ ಏನಾದರೂ ಬಿದ್ದರೆ $2,000 ಅಂದರೆ $1,20,000ವರೆಗೂ ನಾವು ದಂಡವನ್ನು ಕಟ್ಟಬೇಕು. ಫೈನ್ ತುಂಬ ಇದೆ ಇಲ್ಲಿ. ನಮ್ಮ ಪುಟಾಣಿ ಆರ್ಯ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಫೈನಲಿ ಕಷ್ಟಪಟ್ಟು ಕಸ ಕಡ್ಡಿ ಎಲ್ಲ ಸೇರಿಸ್ಕೊಂಡು ಇಷ್ಟು ಕಲೆಕ್ಟ್ ಮಾಡಿದ್ವಿ. ಇದೆಲ್ಲ ಗಾರ್ಬೇಜು ಎಲ್ಲ ಪೇರೆಂಟ್ಸ್ ಸೇರಿ ಕಲೆಕ್ಟ್ ಮಾಡಿದ್ದಂಥದ್ದು. ಅಲ್ಲೇ ರೀಯೂಸಬಲ್ ಥಿಂಗ್ಸನ್ನು ಯೂಸ್ ಮಾಡಿ ಈ ರೀತಿ ಎಲ್ಲ ಯೂಸ್ಫುಲ್ಲಾಗಿ ಒಂದೊಂದು ಆರ್ಟ್ ಕ್ರಾಫ್ಟನ್ನು ಮಾಡಿದ್ರು. ಮತ್ತು ಇಲ್ಲಿ ಏನು ಸ್ಪೆಷಲ್ ಅಂದರೆ ಎಲ್ಲ ನಾವು ರೀಸೈಕ್ಲಿಂಗ್ ಅಂದರೆ ನೋಡಿ, ಎಲ್ಲ ಕಾರ್ಡ್ಬೋರ್ಡ್ ಬಾಕ್ಸ್, ಕ್ಯಾಪ್ ಮತ್ತು ಎಗ್ ಇಡುವಂಥ ಸ್ಟ್ಯಾಂಡ್ ಇವೆಲ್ಲದರಿಂದ ಯೂಸ್ ಮಾಡಿಕೊಂಡು ಟೀಚರ್ಸ್ ಮಕ್ಕಳಿಗೆ ಗೇಮ್ಸನ್ನು ಅರೇಂಜ್ ಮಾಡಿದ್ರು. ನಮ್ಮ ಪುಟಾಣಿಯರೇ ಎಲ್ಲ ಗೇಮ್ಸನ್ನು ಆಡ್ತಾಯಿದ್ದ. ಮಕ್ಕಳನ್ನು ಎಲ್ಲರೂ ಆಡ್ತಾಯಿದ್ರು. ಈಗ ಆಟದ ಜೊತೆ ಪಾಠ ಅಂಥೇಳಿ ಮಕ್ಕಳಿಗೆ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಎಷ್ಟು ಚೆನ್ನಾಗಿ ಕಳಿಸ್ತಾ ಇದ್ದಾರೆ ನೋಡಿ. ಇದರ ಜೊತೆಗೆ ರಿಂಗ್ಸ್ ಎಲ್ಲ ಆಡಿದ್ಮೇಲೆ ಚಿಕ್ಕ ಪುಟ್ಟ ಗಿಫ್ಟನ್ನು ಕೊಡ್ತಾಯಿದ್ರು. ಅಲ್ಲೇ ಮಿನಿಸ್ಟರ್ ಬಂದಿದ್ದರು. ಎಲ್ಲರೂ ಅವ್ರ ಜೊತೆ ಫೋಟೋನ ತೆಗೆಸ್ಕೊಂಡ್ವಿ. ಇವತ್ತಿಂದ ಆ್ಯಕ್ಟಿವಿಟಿಲಿಂದ ಏನು ಕಳತ್ತೀನಿ ನೀನು? ಮತ್ತೆ ಎಲ್ಲಿ ಹಾಕ್ಬೇಕು ಟ್ರ್ಯಾಶ್ನ? ಕಸ ಎಲ್ಲ ಡಸ್ಟ್ಬಿನ್ಗೆ ಹಾಕ್ಬೇಕಾ? ಹೌಸ್ ಒಳಗು ಚಾಕ್ಲೇಟ್ ತಿಂದ ಮೇಲೆ ಎಲ್ಲ ಹಾಕ್ಬೇಕು? ರ್ಯಾಪರ್ ಎಲ್ಲ ಹಾಕ್ಬೇಕು? ಬನಾನಾ ತಿಂದ್ಮೇಲೆ ಸಿಪ್ಪಿ ಎಲ್ಲ ಹಾಕ್ಬೇಕು? ಹೌಸ್ ಕ್ಲೀನ್ ಅಮ್ಮ ಅಷ್ಟ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು ಹೌಸ್ ಒಳಗಿರೋರೆ? ಹೌದಾ?